ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್ ಇವತ್ತು ನೋಡಿ ಅಮಾವಾಸ್ಯೆ. ಸೊ ಬೆಳಗ್ಗೆ ಬೇಗ ಎದ್ದು ಅಂದರೆ 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, 4:15 ಆಗೇ ಹೋಯಿತು ಟೈಮು. ಅದು ತೊಳ್ಳಾಡಿ ಎದ್ದೇಳಬೇಕು ಅಂದರೆ ನಿದ್ದೆ ಟೈಮಲ್ಲಿ ಬೇಗ ಎದ್ದೇಳಬೇಕು ಅಂದರೆ ಬೋರ್ ಅನ್ನಿಸ್ತಿರುತ್ತೆ. ಮಲ್ಗನಪ್ಪ ಇನ್ನು ಸ್ವಲ್ಪ ಹೊತ್ತು ಅನ್ನಂಗೆ ಆಗುತ್ತೆ. ಸೊ 4:15ಗೆ ಎದ್ಬಿಟ್ಟು ಈಗ ನೋಡಿ ನೆಲ ಎಲ್ಲ ಒರೆಸೋಣ ಅಂತಂದು ನೆಲ ಒರೆಸ್ತಾ ಇದ್ದೀನಿ. ಮಾಮೂಲಿ ಕಾಮನ್ನಾಗಿ ನೆಲ ಒರೆಸ್ಬೇಕಾದ್ರೆ ಎಲ್ಲನ ಲೈಜಾಲು ಮತ್ತು ಗಂಜುಲ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆಲ ಒರೆಸ್ತೀನಿ. ಏನಂದರೆ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಸ್ಪ್ರೆಡ್ ಆಗಲಿ ಅಂತಂದು ಅದಕ್ಕೋಸ್ಕರ ಆ ಥರ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಅದನ್ನೇ ರೂಢಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಒಳಗಡೆದೆಲ್ಲ ಒರೆಸಿದ್ದಾಯಿತು. ಅಂದರೆ ಒಳಗಡೆದೊಂದು ಸರಿ ಬಕೆಟಲ್ಲಿ ನೀರಿಕ್ಕೊಂಡು ಒರೆಸ್ಬಿಟ್ಟು ಚೆಲ್ಲಿ ಮತ್ತು ಇನ್ನೊಂದು ಸರಿ ಇನ್ನೊಂದು ಬಕೆಟಲ್ಲಿ ನೀರಿಕ್ಕೊಂಡು ಹಾಲೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ಸೆಕೆಗಂತೂ ನಿಲ್ಲಕ್ಕೆ ಆಗಲ್ಲ, ಎಷ್ಟು ಸೆಕೆ ಅಂದರೆ ಅಷ್ಟು ಸೆಕೆ ಹೊಡಿತಿರುತ್ತೆ. ಸೊ ಅದಕ್ಕೋಸ್ಕರ ಈ ಕಡೆ ಕಿಟಕಿ ಎಲ್ಲ ತೆಗಿತಾ ಇದ್ದೀನಿ. ಏನಂದರೆ ಇಲ್ಲಿ ಸ್ವಲ್ಪ ಗಾಳಿ ಬರುತ್ತೆ ಕಿಟಕಿ ಎಲ್ಲ ತೆಗೆದ್ರೆ. ಹಾಗೆ ನೆಲ ಎಲ್ಲ ಒರೆಸಿದ್ನಲ್ಲ, ಸೊ ಆರ್ಕೊಳ್ಳುತ್ತೆ ಅಂತ ಕಿಟಕಿ ಎಲ್ಲ ಓಪನ್ ಮಾಡಿದೆ. ಸೊ ಹಾಗೆ ನೆಲ ಒರೆಸಿದ್ದೆಲ್ಲ ಆಯಿತು. ಮ್ಯಾಟೆಲ್ಲ ಹೊಸದು ಹಾಕ್ಬಿಟ್ಟು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ಅಜ್ಜಿ ಹಾಲು ತಂದರು. ಸೊ ಕಾಫಿ ಇಟ್ಕೊಡೋಣ ಅಂತಂದು, ಅಂದರೆ ಹೊಲ್ದ ಹತ್ರ ಹೋಗ್ತಾರಲ್ಲ, ಕಾಫಿ ಕಾಸು ಕೊಟ್ಟೆ ಅವ್ರಿಗೆ. ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ? ಗೈಸ್ ನೋಡಿ ರೈಸ್ ಇಟ್ಟಿದ್ದೀನಿ. ಏನಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮೊಸರನ್ನ ಎಲ್ಲ ಹಾಕ್ಬೇಕಲ್ಲ, ಹೊಲ್ದ ಹತ್ರ ತಗೊಂಡೋಗ್ತಾರೆ ಮತ್ತು ಮನೆಗೂ ಹಾಕ್ತೀವಿ ಮಕ್ಕಳಿಗೆಲ್ಲನ. ಸೊ ರೈಸ್ ಇಟ್ಟಿದ್ದೀನಿ. ಸೊ ಅಜ್ಜಿನೂ ನಮ್ಮ ಮನೆಯವರು ಹೊಲ್ದ ಹತ್ರ ಹೊರಟಿದ್ರು. ಸೊ ಅವ್ರಿಗೆ ಅಂದರೆ ನಮ್ಮ ಮನೆಯವ್ರೇನು ಕಾಫಿ ಟೀ ಕುಡಿಯಲ್ಲ. ನಮ್ಮ ಅಜ್ಜಿಗೆ ಕಾಫಿ ಎಲ್ಲ ಕಾಸು ಕೊಟ್ಬಿಟ್ಟು ಹಾಗೆ ಮಕ್ಕಳಿಗೆಲ್ಲ ಹಾಲು ಕಾಸು ಕೊಟ್ಟು ಮಕ್ಕಳಿಗೆ ಸ್ನಾನಕ್ಕೆ ನೀರು ಬಿಟ್ಕೊಟ್ಟು ಈಗ ನೋಡಿ ಉದಾಸ್ಲೆಲ್ಲ ಒರೆಸ್ಬಿಟ್ಟು ನಿಂಬೆಹಣ್ಣೆಲ್ಲ ನಿವ್ಸಾಕ್ತೀನಿ. ಯಾವಾಗಲೂ ಅಮಾವಾಸ್ಯೆ ಪೌರ್ಣಮಿ ಯಾವತ್ತೇ ಬಂದರೂ ಕೂಡ ಬಾಗಿಲಿಗೆ ನಿಂಬೆಹಣ್ಣು ನಿವ್ಸ್ಬಿಟ್ಟು ಹಚ್ಬಿಟ್ಟು ಆ ಕಡೆ ಈ ಕಡೆ ಇಡ್ತೀನಿ. ಅಂದರೆ ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮ ಮಾಡಿ ಕತ್ರಿಕಾಯಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಇಡೋದು. ಅದ್ರ ಜೊತೆಗೆ ಮನೆಗೆಲ್ಲ ಮೊಸರನ್ನ ನಿವ್ಸಾಕ್ಬಿಟ್ಟು ಹಾಗೆ ಮಕ್ಳಿಗೂ ಕೂಡ ಮೊಸರನ್ನ ನಿವ್ಸಾಕ್ತೀನಿ. ಅದೇ ರೂಢಿ ಆಗಿಬಿಟ್ಟಿದೆ ಮಕ್ಕಳಿಗೆಲ್ಲ ಮನೆಗೆಲ್ಲ ಮೊಸರನ್ನ ನಿವ್ಸಾಕೋದು. ಚಿಕ್ಕ ಚಿಕ್ಕ ಮಕ್ಕಳಿರ್ತಾರಲ್ಲ, ಸೊ ಅವ್ರಿಗೆಲ್ಲ ನಿವ್ಸಾಕಿದ್ರೆ ಒಳ್ಳೆಯದು ಅಂತಾರೆ. ಅಮಾವಾಸ್ಯೆ ಪೌರ್ಣಮಿ ಬಂದಾಗ ಮೊಸರನ್ನ ನಿವ್ಸಾಕಬೇಕು ಮಕ್ಕಳಿಗೆ ಅಂತ ಹೇಳ್ತಾರೆ. ಸೊ ಅವಾಗಲಿಂದನೂ ಚಿಕ್ಕ ಮಕ್ಕಳಿಂದನೂ ಅದೇ ರೂಢಿ ಆಗಿದೆ. ಮನೆಗೂ ಮತ್ತು ಮಕ್ಕಳಿಗೆಲ್ಲ ನಿವ್ಸಾಕ್ಬಿಟ್ಟು ಹಾಗೆ ಹೊಲ್ದ ಹತ್ರ ಕೂಡ ಕೊಟ್ಕೊಳಿಸ್ತೀವಿ. ಹೊಲ್ದ ಹತ್ರನೂ ಮೊಸರನ್ನ ಎಲ್ಲ ಹಾಕ್ಬಿಟ್ಟು ಬರ್ತಾರೆ. ಹಾಗೆ ನೋಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗೊರವನಹಳ್ಳಿ ಲಕ್ಷ್ಮೀ ದೇವ್ರಿಗೆ ಸಹ ಹೋಗಬೇಕು ದೇವಸ್ಥಾನಕ್ಕೆ. ಅದಕ್ಕೋಸ್ಕರ ಬೇಗ ಎದ್ಬಿಟ್ಟು ಮನೆಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ರೆಡಿ ಮಾಡೋಣ ಅಂತಂದು ಮನೆಗೂ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ವಯಸ್ಸು ನೋಡಿ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಇವತ್ತು ಹೊರಟಿದ್ದೀವಿ ನೋಡಿ, ಮಕ್ಕಳು ಹೊರಟಿದ್ದಾರೆ. ದೂರ ನಿಂತ್ಕೊಂಡು ಮಾಡಪ್ಪ. ಗೈಸ್ ನೋಡಿ ಮನೆಯಿಂದನೇ ತೆಟ್ಟೆ ತಂದಿದ್ದೆ. ಏನಂದರೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ತೆಟ್ಟೆ ಎಲ್ಲ ಇಟ್ಟಿರ್ತಾರೆ ಅನ್ನೋದು. ಪೂಜೆ ಸಾಮಾನು ಕೊಡ್ತಾರಲ್ಲ, ಸೊ ಅವರೇ ಕೊಡ್ತಾರೆ ತೆಟ್ಟೆಗಳು. ನಂಗೆ ಗೊತ್ತಿರಲಿಲ್ವಲ್ಲ, ಮನೆಯಿಂದನೇ ತೆಟ್ಟೆ ತಗೊಂಡು ಬಂದಿದ್ದೆ. ನೋಡಿ ಈ ಥರ ಎಲ್ಲ ಪೂಜೆ ಸಾಮಾನು ಇಟ್ಕೊಬಿಟ್ಟು ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ. ಹಾಗೆ ಏನಂದರೆ ಇಲ್ಲಿ ಪೂಜೆ ಸಾಮಾನು ಎಲ್ಲ ಇಟ್ಟಿರ್ತಾರಲ್ಲ, ಜನ ಜಾಸ್ತಿ ಇಟ್ಟಿರ್ತಾರೆ. ಅವರಂತೂ ನಮ್ಮ ಹತ್ರ ತೊಗೊಳ್ರಿ ಅಂತಂದೆಲ್ಲ ಕರಿತಾ ಇರ್ತಾರೆ. ಸೊ ಅದು ಹೂವುಗಳೆಲ್ಲ ತೊಗೊಬಿಟ್ಟು ಈಗ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತಂದು ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿಂದನೇ ಕೈ ಮುಗಿದ್ಬಿಟ್ಟಿದ್ದೀನಿ. ನೋಡಿ ಲಕ್ಷ್ಮಮ್ಮಂಗೆ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತಂದು. ಸೊ 10 ವರ್ಷ ಆಗಿತ್ತು ಇಲ್ಲಿಗೆ ಬಂದು. ಏನಂದರೆ ನಮ್ಮ ಮದುವೆ ದಿನ ಬಂದಿದ್ದು. ಅದಾದಮೇಲೆ ಬರಬೇಕು ಅಂತ ಅಂದ್ಕೊಳ್ತಿದ್ವಿ, ಬರೋಕ್ಕೆ ಆಗಲಿಲ್ಲ. ಯಾವುದೂ ನಮ್ಮ ಕೈಯಲ್ಲಿಲ್ಲ. ಸೊ ಎಲ್ಲ ದೇವರಿಚ್ಛೆ, ದೇವ್ರ ಅನುಗ್ರಹ ಮಾಡಿದ್ರೆ ಮಾತ್ರ ನಾವು ಕೂಡ ಹೋಗೋಕ್ಕಾಗೋದು. ಸೊ ಹಾಗೆ ದೇವಸ್ಥಾನದ ಬ್ಯಾಕ್ ಸೈಡು ಇಲ್ಲಿ ಕಾಳಿಕಾಂಬ ದೇವಸ್ಥಾನ ಅಂತಂದಿದೆ ಇಲ್ಲಿ. ಸೊ ಇಲ್ಲಿ ಈ ಥರ ಎಲ್ಲ ಕೈಯಲ್ಲಿ ಇಟ್ಕೊಂಡು, ಅಂದರೆ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಆಗೋ ಥರ ಇದ್ದರೆ ಕೈ ಕೂಡುತ್ತಂತೆ. ಅದು ನಮಗೆ ಗೊತ್ತಿಲ್ಲ, ಎಲ್ಲ ಮಾಡ್ತಾಯಿದ್ರು. ಅದನ್ನು ನೋಡ್ಕೊಬಿಟ್ಟು ಹಾಗೆ ಈ ಕಡೆ ಈಗ ತುಂಬ ದಿನದಿಂದ ಏನಾದರೂ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನಾದರೂ ಒಂದು ಚಿಕ್ಕದಾಗಿರೋ ಅಂಥದ್ದಾದ್ರೂ ಪರವಾಗಿಲ್ಲ ಲಕ್ಷ್ಮೀದು ವಿಗ್ರಹ ತರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈಗ ನೋಡೋಣ ಅಂತಂದು ಇಲ್ಲ ಇತ್ವಾ ನೋಡಿ ಯಾವ ಅಂಗಡಿ ಸಿಗುತ್ತೆ ಅಂತಂದು ಲಕ್ಷ್ಮೀದು ವಿಗ್ರಹ ತರೋದು. ಲಕ್ಷ್ಮೀದು
ಆ ಥರ ಎಲ್ಲ ವೈಟ್ ಮೆಟಲ್ ಅಲ್ಲಿ ಬೇಕಾ? ಪೂಜೆ ಗಿಡಕ್ಕೆ ನೀವು ಶೋಕೇಶಲ್ಲಿ ಇಡ. ಪೂಜೆ ಗಿಡಕ್ಕಂದ್ರೆ ಇದೆ ತಾಳು ಇದಾ? ಅವು ಕಪ್ಪು ಆಗ್ತವೆ. ಹೌದು, ಅವು ಸುಮ್ಮನೆ ಶೋಕೇಶಲ್ಲಿ ಇರ್ತವೆ ಅಷ್ಟೇ. ಸುಮ್ಮನೆ ನೀವು ತಾಂಡ್ರೂ ವೇಸ್ಟ್ ಆಗ್ತೈತೆ. ಅದು ವೈಟ್ ಬೇರೆ ಕಪ್ಪಗಾಗುತ್ತೆ. ನೋಡ್ರಿ ನಿಮ್ಮ ಇಷ್ಟ. ಬೇಕಾದ್ರೆ ಅದೇ ಕೊಡೋದ್ರೆ ಅದೇ ಕೊಡ್ತೀನಿ. ತೊಳೆದ್ರೆ ನೀಟಾಗಲ್ವಾ ಅದು? ಅದು ಬೆಳಗಾಗ್ತೈತಿ. ಇನ್ನು ತೊಳೆದಷ್ಟು ಕಪ್ಪಗಾಗ್ತೈತಿ. ಹೌದಾ? ಇವು ನೀನು ಎಷ್ಟು ತೊಳೆ ಏನಾಗು ಪಂಚಲೋಹ ತಾಮ್ರ ಇತ್ತಾಳಿ 3 ಮಿಕ್ಸ್ ಐತೆ. ಇವು ಎಷ್ಟು ತೊಳೆದ್ರೂ ಏನೂ ಆಗಲ್ಲ. ಇನ್ನು ಶೇನಿಗೆ ಬರ್ತೈತಿ. ಅದು ಕಪ್ಪು ಆಗ್ತೈತಿ. ಅದು ಮುಷ್ಟಿಯಿಂದ ಒಳಗಡೆ ಇಡಬೇಕಿಟ್ರೆ ಲಕ್ಷ್ಮಿ, ನೀನು ಮುಷ್ಟಿಯಿಂದ ಮೇಲೆ ಇಡಬಾರ್ದು. ಅಭಿಷೇಕ ಮಾಡಬೇಕು. ಮುಷ್ಟಿಯಿಂದ ಮೇಲಿಟ್ರೆ, ಮುಷ್ಟಿಯಿಂದ ಒಳಗಡೆ ಇಟ್ಟರೆ ನೀನು ಮಾಮೂಲಿ ನೀನು ಯಾವ ಥರ ಪೂಜೆ ಮಾಡ್ತೀಯ ಆ ಥರನೇ ಮಾಡ್ಬೋದು. ಇಲ್ಲ ಇದೇ ಕೊಡಕಂದ್ರೆ ಬೇಕಾದ್ರೆ ಅದೇ ಕೊಡ್ತೀನಿ. ಇಲ್ಲ ಪರವಾಗಿಲ್ಲ, ಇದೆಲ್ಲ ಹೇಳ್ಬಾರ್ದಲ್ವಾ. ಇದು ತಾಮ್ರ ಇತ್ತಾಳಿ ಪಂಚಲೋಹ 3 ಮಿಕ್ಸ್ ಐತೆ. ಇದು ಮಾತ್ರ ತಾಮ್ರ ಮಾತ್ರ. ಯಾವ ಸಾಮಾನು ಮನ್ಸು ಕೊಡ್ತಲ್ಲ ಆ ಥರ. ಎರಡು. ಸೊ ಒಂದು ಲಕ್ಷ್ಮಿದು ವಿಗ್ರಹ ತಗೋಬಿಟ್ಟು ಈಗ ಪ್ರಸಾದಕ್ಕೆ ಅಂತಂದು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದರು ಅಂದರೆ ಸಖತ್ ರಶ್ ಇರುತ್ತೆ. ಸೊ ಪ್ರಸಾದ ತಿಂದ್ಕೊಂಡು ಎಲ್ಲರೂ ಹೋಗ್ತಿದ್ದಾರೆ, ಬರೋ ಅಂಥವ್ರು ಬರ್ತಿದ್ದಾರೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಪ್ರಸಾದ. ಯಾವುದೇ ದೇವಸ್ಥಾನಗಳಲ್ಲಿ ಹೋದರೂ ಕೂಡ ಪ್ರಸಾದ ಮಾತ್ರ ಸೂಪರಾಗಿರುತ್ತೆ. ಹೆಸರುಬೇಳೆ ಹಾಗೆ ಪಾಯಸ, ಅನ್ನ ಸಾಂಬಾರು ಎಲ್ಲ ಊಟ ಮಾಡ್ಕೊಬಿಟ್ಟು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತಂದು ಕೂತ್ಕೊಂಡಿದ್ದೀವಿ. ಗಾಳಿ ಬರ್ತಿರ್ತೈತಲ್ಲ. ಅಲ್ಲಿಂದ ಹೊರಟರು. ಮಧ್ಯೆ ಎಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ಬಟ್ಟೆ ತಗೊಳ್ಳೋಣ ಅಂತ ಬಂದಿದ್ವಿ. ಏನಾದ್ರು ಗೊಂಬೆನು ಮುಟ್ಕೊಂಡು ಏನಾದರೂ ಒಂದು ತಿಂಡಿ ಮಾಡಿ ಏನೇನ ಮಾಡ್ತಾ ಇಡಪ್ಪ ಅದಂಗೆ. ಕೊಡಿ ಇಲ್ಲಿ ಬಟ್ಟೆ ತೆಗಿಯಕ್ಕೆ ಇಕ್ಕಳ್ರಿ. ನೋಡು ಕೊಡ ದಾಸಂಗ ಹಾಕ್ತಾರೆ. ನೋಡಿ ತಾತ ಸಟ್ಟಂಗ್ ಮಾಡಿದ್ದ ಕೈನ. ಗೋರುನಳ್ಳಿಯಿಂದ ಲಕ್ಷ್ಮಮ್ಮನ ತಂದಿದ್ವಲ್ಲ, ಚಿಕ್ಕದಾಗೆ ಪುಟ್ಟದಾಗಿರೋ ಅಂಥದ್ದು. ನನಗೆ ಯಾವುದು ತಾಯಿ ಮನ್ಸು ಕೊಡುತ್ತೋ ಅದನ್ನು ತೊಗೊಂಡು ಬಂದಿದ್ದಾಯಿತು. ಅದನ್ನು ಈಗ ಹೊರಗಡೆನೇ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋಣ ಅಂತಂದು ಒಂದು ಬಟ್ಟಲಲ್ಲಿ ಅಕ್ಕಿ ಮತ್ತು ಅಲ್ಲಿಂದ ತಂದಿರೋ ಅಂಥ ಬಳೆ ಎಲ್ಲ ಇಟ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋಣ ಅಂತಂದು ಪೂಜೆ ಮಾಡ್ತಾಯಿದ್ದೀನಿ. ಇನ್ನೊಂದೇನು ಅಂದರೆ ಒಂದು ಮುಷ್ಟಿ ಒಳಗಡೆನೇ ಇರಬೇಕು. ಅದು ನಾನು ಮುಂಚೆ ತಿಳ್ಕೊಂಡಿದ್ದೆ. ಒಂದು ಮುಷ್ಟಿಯಿಂದ ಒಳಗಡೆನೇ ಇರಬೇಕಂತೆ ಯಾವುದೇ ವಿಗ್ರಹ ತಗೊಂಡ್ರು. ಯಾಕೆ ಅಂದರೆ ಮುಷ್ಟಿಯಿಂದ ಮೇಲೆ ಇದ್ದರೆ ಅದಕ್ಕೆ ಅಭಿಷೇಕ ಅಂತೆ ಅದೆಲ್ಲ ಮಾಡ್ತಾ ಇರಬೇಕು. ಸೊ ಅದಕ್ಕೋಸ್ಕರ ಪುಟ್ಟದಾಗಿರತ್ತಂದೆ. ದೊಡ್ಡದಾಗಿರೋದು ಅಂದರೆ ಅದು ಸ್ವಲ್ಪ ಟೊಳ್ಳಿತ್ತು. ಯಾವುದೇ ವಿಗ್ರಹ ತೊಗೊಂಡ್ರು ಟೊಳ್ಳಿರಬಾರ್ದು. ಗಟ್ಟಿ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಗಟ್ಟಿಯಾಗಿ ಟೊಳ್ಳಿರ್ದಲೇ ಗಟ್ಟಿಯಾಗಿರಬೇಕಂತೆ. ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಡಿಲ್ಲ. ಅದು ಅಲ್ಲದೆ ಅದು ಮೆಟಲ್ಲು, ಬ್ಲಾಕ್ ಆಗುತ್ತೆ ತೊಳೆದಷ್ಟು ಅಂತಂದು ಹೇಳ್ತಿದ್ರಲ್ಲ, ಅದಕ್ಕೆ ಅದೇನು ಬೇಡ ಅಂತಂದು ಚಿಕ್ಕದಾಗಿರೋ ಅಂಥದ್ದು ಪಂಚಲೋಹದ್ದೇ ವಿಗ್ರಹ ತಂದಿದ್ದಾಯಿತು. ಹಾಗೆ ನೋಡಿ ಟೆರೆಸ್ ಮೇಲೆ ರೋಸ್ ಗಿಡ ಇತ್ತಲ್ವ, ಸೊ ಯಾಕೋ ಒಣಗೋಗ್ತಾ ಬಂದಿತ್ತು. ಏನಂದರೆ ಸ್ವಲ್ಪ ಸೀಮೆ ಜಾಸ್ತಿ ಆಗಿಬಿಟ್ಟಿದ್ದಾವೆ ಅದರಲ್ಲಿ. ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಹೊಲ್ದ ಹತ್ರ ಕೊಟ್ಟು ಕಳ್ಸೋಣ ಅಂತಂದು ನೀರು ಹಾಕಿಟ್ಟಿದ್ದೀನಿ. ಹಂಗೆ ಹೊಲ್ದ ಹತ್ರ ಎಬ್ಬು ಬಿಟ್ಟು ಗಿಡ ಸಮೇತ ಹಂಗೆ ಕೊಟ್ಟು ಕಳ್ಸೋಣ ಅಂತಂದು. ನಿಮಿಷ ಹಂಗೆ ಇದು ಕೊಡು, ಫ್ಯಾನ್ ಕೊಡು. ಯಾಕೆ ಕೊಡು? ನಾನು ಬಿಚ್ಚಕ್ಕೆ ಬಿಡಲ್ಲ. ಈಸಾಗಿ ಬಿಚ್ಚ ನಿನ್ನ ಹೆಂಗೆ ಬಿಚ್ಚಬೇಕು? ಕೊಡಿಲಿ, ನಾನು ಹಿಂಗೆ ಹಿಡ್ಕೋಬೇಕು. ಇವತ್ತು ಬ್ರಷ್ ಮಾಡಿಲ್ಲ ನೀನು. ಅವ್ರಿಗೂ ತೋರಿಸ್ಬೇಕು. ಆಮೇಲೆ ಇದಾಗ್ತೈತೆ. ತೋರ್ಸೋದೇನು ತೋರ್ಸು. ಅಲ್ಲ ಲಿಕ್ಕಿ ನಿಂದು ಎಷ್ಟು ಉದ್ದ, ದುಷಿ ನಿಂದು ಎಷ್ಟು ಉದ್ದ ತೋರಿಸು. ನಾನು ಕಡಿಮೆ.
ಅವಂದೆಷ್ಟು ಉದ್ದ ಐತೆ ನಿಂದೆಷ್ಟು ಉದ್ದ ಐತೆ ತೋರಿಸು. ನಂದು ಕಡಿಮೆ ಒಂದು ಉದ್ದ. ತೋರಿಸು ಹಿಡ್ದು ಇಡಿಯ ಪಕ್ಕಕ್ಕೆ ನೋಡೋಣ. ಇಲ್ಲ ಎಷ್ಟೆಷ್ಟು ಉದ್ದ ಇದಾವೆ ನೋಡೋಣ ಈ ಕಡೆ. ಅವನು ಯಾರು ಜಾಸ್ತಿ ಉದ್ದ ನಂತರ ಅವನು ತಕೊಬಿಟ್ಟು ಇವನು ಅದು ಅಲ್ಲಲ್ಲೇ ಇಲ್ಲಿಕ್ಕೆ ಹಿಡಿಯ. ಇಲ್ಲ ನಿಂದ ಜಾಸ್ತಿ ಉದ್ದ ಅವಂದ ನೋಡ. ಅವಂದೇ ದುಷಿದೆ ಜಾಸ್ತಿ ಉದ್ದ. ಈಕೋ ನೋಡು. ಇಲ್ಲ 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 ಇವನು ಇಷ್ಟು ಉದ್ದ ಐತಿ ನೋಡೋಣ. ಇಲ್ಲ ಸರಿ ತೋರ್ಸೋಣ ಗೈಸ್ ನೋಡಿ. ಇದು ಇಟ್ಕೊಳ. ಈ ಥರದ್ದು 2 ಕೊಡಿಸಿದ್ದು ನಾನು, ಹೊರ್ಗಡೆ ಇಟ್ಟಿದ್ರು. ಸೊ ಈ ಥರದ್ದು 2 ಕೊಡಿಸಿದ್ದೆ. ಅದರಲ್ಲಿ ಅವು ಕಲರ್ಗೆ ಕಿತ್ತಾಡ್ತಿದ್ರು. ಸೊ ಅದಕ್ಕೆ ಅವರಿದ್ದು ಅಂಗಡಿಯರಿದ್ದು ಕಲರ್ ಯಾವ್ದು ಬೇಕೋ ಅದು ತಗೊಳ್ರಪ್ಪ ಅಂತಂದು ಅವರು ಹೇಳಿ ಒಳಗಡೆ ಹೋದರೆ, ನಾನು ಒಳಗಡೆ ಅಮೌಂಟ್ ಕೊಡೋಕ್ಕೆ ಅಂತಂದು ಹೋದೆ. ಅವ್ರು ಚೇಂಜ್ ಇಲ್ಲ ಅಂತಂದು ಫೋನ್ಪೇ ಮಾಡಿರಿ ಅಂದು ಸರಿ ಅಂತಂದು ಫೋನ್ಪೇ ಮಾಡ್ತಿದ್ದೆ. ಅಷ್ಟರಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ, ಇವನು ಮಾಮೂಲಿ ಕಲರ್ ಏನಿತ್ತು ನಾನು ಕೊಟ್ಟಿರೋದು ಅದನ್ನೇ ಇಟ್ಕೊಂಡು ಒಂದು ದೊಡ್ಡನು. ಚಿಕ್ಕವನು ನನಗೆ ಈ ಕಲರ್ ಚೆನ್ನಾಗಿಲ್ಲ ಅಂತಂದು ಬೇರೆ ಕಲರ್ ತಗೊಳ್ತೀನಿ ಅಂತಂದು ಇದಕ್ಕಿಂತ ದೊಡ್ಡದು ತಗೊಂಡವ್ ನೋಡ್ರಿ. ಈ ಅಂಗಡಿಯವ್ರು ಏನಾದರೂ ನೋಡ್ತಿದ್ರೆ ಅದೇ ಚೆನ್ನಾಗಿದ್ರು ಅಮೌಂಟ್ ಇದು ಕಮ್ಮಿ ತಾನೆ. ಇದ್ರಷ್ಟೇ ನಾನು ಹೇಳಿ ಇದ್ರಷ್ಟೇ ನೀನು ತಗೋಬೇಕಿತ್ತು. ಅದ್ಯಾಕೆ ದೊಡ್ಡದು ತಗೊಂಡೆ ನೀನು? ಅಂಗಡಿಯವರು ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ನೋಡ್ರಿ ಅಣ್ಣ, ಇದು ನಮ್ಮ ದೊಡ್ಡದು ತಂದಿದ್ದಾನೆ, ಏನಾದರೂ ವಿಡಿಯೋ ನೋಡ್ತಿದ್ರೆ ಬಂದುಬಿಟ್ಟು ಇಸ್ಕೊಂಡು ಹೋಗ್ಬಿಡ್ರಿ. ಅಮೌಂಟ್ ಪ್ಲಸ್ ಅಮೌಂಟ್ ಕೂಡ ಎಕ್ಸ್ಟ್ರಾ ಅವನ ಹತ್ರ ನೀವೇ ಇಸ್ಕೋಬೇಕು, ನಾನಂತೂ ಕೊಡೋದಿಲ್ಲ. ನೀವೇ ಇಸ್ಕೊಳ್ರಿ ಅವನ ಹತ್ರ ಅಮೌಂಟ್ ಎಕ್ಸ್ಟ್ರಾ ಇಸ್ಕೋಬೇಕು. ಸರಿ ಉಂಟ ಈಗ ನೋಡ್ರಿ ಎಸ್ಕೇಪ್ ಪಡ್ಕೊಬಂದು ಒಂದು ದೊಡ್ಡದ. ನಾವಂತೂ ದುಡ್ಡಂತೂ ಎಕ್ಸ್ಟ್ರಾ ಕೊಡಲ್ಲ, ಅಮೌಂಟ್ ಅವನ ಹತ್ರನೇ ಇಸ್ಕೋಬೇಕು, ಇಲ್ಲಾಂದರೆ ಅವನ್ನೇ ಕರ್ಕೊಂಡು ಹೋಗ್ಬಿಡ್ರಿ ಅಷ್ಟೇ. ನೋಡ್ರಿ ಬತ್ತಾನಂತ ನೋಡ್ರಿ. ಹ್ಞೂ ಅಂತ ಅವನು ಬರ್ರಿ ಬೇಗ ಬಂದು ಕರ್ಕೊಂಡು ಹೋಗ್ರಿ. ಹೋಗ್ಸೇನ ಹ್ಞೂ ಅಂತಾನೆ. ಹ್ಞೂ ಅಂದೆ ಮತ್ತೀಗ ಹ್ಞೂ ಅಂತ ಈಗಿನ್ನು ನೋಡಿ ನಾನು ತೋರಿಸ್ತೀನಿ. ಹ್ಞೂ ಬಿಡು ಬೇಸ್ ನೋಡಿ. ಸ್ಯಾರೆಲ್ಲ ಚೇಂಜ್ ಮಾಡ್ಕೊಬಿಟ್ಟು ಈಗ ಮೇಲ್ಗಡೆ ಬಂದ್ವಿ. ಸ್ವಲ್ಪ ಗಾಡಿ ಬರುತ್ತೆ ಅಂತಂದು ಇಲ್ಲೂ ಅಷ್ಟೇನು ಗಾಡಿ ಬರಲ್ಲ. ಕೂತ್ಕೊಂಡಿದ್ದೀವಿ. ಅಜ್ಜಿ ಜೊತೆಗೆ ಮಂಡೆ ತೆಗಿಸ್ತಾರಂತೆ ಸಣ್ಣ ಪಾಪುಗೆ. ಹೋಗಿ ಒಬ್ಬಟ್ಟು ತಿನ್ಕೊಂಡು ಇನ್ನೊಂದು 2 ದಿನ ಅಲ್ಲೇ ಇದ್ದು ಮಟನ್ ತಿನ್ಕೊಂಡು ಬರೋಗ್ರಿ. ಯಾಕೆ ಬೆಂಗ್ಳೂರ್ಗೆ ಅವಜ್ಜಿ ಬೇಡ ಅಂತೈತಲ್ಲ. ಹೇಳ್ತಲ್ಲ ಅಜ್ಜಿ ತಿಮ್ಮಲ್ವೇನ್ರ ಕುಳುರಸನ ಸುಮ್ಮ ಬಿದ್ದಿರ ಅಂತ. ಏನಂತ? ಹಾಂ ಆದ್ರೂ ಮತ್ತೀಗ ಅಜ್ಜಿ ಎಲ್ಲೂ ಕಳ್ಸಲ್ಲ ಈಗ. ಗ್ಯಾಸ್ ಹಚ್ಕೊಡೋದು ಹೇಳ್ಕೊಟ್ಟವನಂತಲ್ಲ ಇನ್ನೇನು. ಅನ್ನ ಮಾಡೋದು ಬೇಕಂದ್ರೆ ಎಳ್ಸ್ಕೊಳಜೆ ಬಸ್. ಅಲ್ಲ ಲಿಕ್ಕಿ
ಅವಜ್ಜಿ ಇವಾಗ ಬಾಣಗರಳ್ಳಿಗೆ ಹೋದ್ರೆ ನಾವು ಬೆಂಗ್ಳೂರಿಗೆ ಹೋಗಲ್ಲ. ಯಾಕೆಂದ್ರೆ ರಜೆ ಮುಗ್ದೋಗ್ತೈತೆ. ಅವಜ್ಜಿ ಬಾಣಗರಳ್ಳಿಗೆ ಹೋಗಿ ಬರ್ತೈತೆ ಅಷ್ಟಿ ರಜೆ ಮುಗ್ದೋಗ್ತೈತಿ. ಅವಜ್ಜಿ ಬಾಣಗರಳ್ಳಿಗೆ ಹೋಗ್ತೈತಪ್ಪ. ಅಡುಗೆ ಮಾಡೋರು ಯಾರು ಇಲ್ಲ ಅಂತ ಡ್ಯಾಡಿ ಕಳ್ಸಲ್ಲ ತಿರ್ಗ. ಅಜ್ಜಿನ ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ ಅನ್ನು. ನಾವು ಬೆಂಗ್ಳೂರಿಗೆ ಹೋಗೋಣ. ರಜೆ ತಿರ್ಗಾ ನೀನೇ ಕೊಡಿಸ್ಬೇಕಂತೆ. ನೋಡು ಊಹು ಅಂತ ಐತಪ್ಪಿ ಮನಸ್ನಾಗೆ. ಊಹು ಅಂತ ಐತೆ. ನೋಡು ಊಹು ಅಂತು. ನಾನಲ್ಲಪ್ಪ ಅಜ್ಜಿನಿ. ನಾನಲ್ಲಪ್ಪ ಅಜ್ಜಿಗೆ.